ಧರ್ಮಸ್ಥಳ ಚಲೋ ಬೆಂಗಳೂರಿಂದ ಸಮಾನ ಮನಸ್ಕರು ಧರ್ಮಸ್ಥಳದ ಭಕ್ತರು ಹಿಂದೂಗಳು ಬಹಳ ಮುಖ್ಯವಾಗಿ ಇವತ್ತು ಹೋಗ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸಮಾನ ಮನಸ್ಕರು ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಹಾಸನ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಇಷ್ಟು ಒಂದು ಯಾವುದೇ ತರ ಪಕ್ಷ ಭೇದ ಇಲ್ದಂಗೆ ಒಂಥರ ಜಾತಿ ಭೇದ ಇಲ್ದಂಗೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪದಾಧಿಕಾರಿಗಳು ಹೆಸರು ಒಬ್ಬೊಬ್ಬರ ಹೆಸರು ಹೇಳೋದು ಬೇಡ ಬಂದಿಷ್ಟೊಂದು ಇದರಲ್ಲಿ ಒಂದು ಸ್ವಾಗತನ ಕೋರಿದ್ರು. ಇದು ವಕೀಲನಿಗೆ ಸಿಕ್ಕಿದಂಥ ಗೌರವ ಅಲ್ಲ, ಇದು ಈ ಧರ್ಮಕ್ಕೆ ಸಿಕ್ಕಿದಂಥ ಒಂದು ಗೌರವ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ಏನಾಗೋಗಿದೆ, ನಮ್ಮ ಧರ್ಮಗಳ ಮಧ್ಯ ಬೆಂಕಿ ಇಡೋದು, ಗುಂಪುಗಳ ಮಧ್ಯ ಬೆಂಕಿ ಇಡೋದು, ಧರ್ಮಸ್ಥಳದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸನ ಎಷ್ಟೋ ಒಂದು ಸರ್ಕಾರಗಳು ಮಾಡೋಕ್ಕಾಗಲ್ಲ, ಅಂಥ ಒಂದು ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಮಾಡುವಂಥದ್ದು. ನೆನ್ನೆ ರಾತ್ರಿ ತಾವು ನೋಡಿದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಸೌಜನ್ಯ ಭಟ್ ಅವ್ರ ಮಗಳು ಏನಾಗಿದೆ, ಅನನ್ಯ ಭಟ್ ನನಗೆ ಮಗಳೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಬೆಳಿಗ್ಗೆ ಎದ್ದು ತಿರ್ಗಾದ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಈ ರೀತಿ ಮನಸ್ಸು ಸ್ಥಿಮಿತದಲ್ಲಿ ಇದೆಯೋ ಅಥವಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮಹೇಶ್ ತಿಮ್ರೋಡಿ ಜೈಲ್ಗೆ ಹೋದ, ಅವನೊಬ್ಬ ಗೋಮುಖ ವ್ಯಾಘ್ರ ಬಣ್ಣ ಬಳ್ಕೊಂಡಿರ್ತಕ್ಕಂಥ ಇವತ್ತು ಏನಾಗಿದೆ, ಇಂಥವ್ರ ವಿರುದ್ಧ ಗಿರೀಶ್ ಮಟ್ಟಣ್ಣ ಅವರು ಹುಸಿ ಬಾಂಬ್ ಇಟ್ಟಂತವನು, ಇಂಥವ್ನ ವಿರುದ್ಧ ಒಬ್ಬ ಸಮೀರ್ ಅಂತ ಕೆಲವು ಯೂಟ್ಯೂಬ್ ಮಾಧ್ಯಮಗಳು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಈ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟು ಮುಂಚೂಣಿಯಲ್ಲಿ ಬಂದವರು ವಕೀಲರು. ಮಹಾತ್ಮ ಗಾಂಧಿ ಅಂಬೇಡ್ಕರಿಂದ ಹಿಡಿದು ಪ್ರತಿಯೊಬ್ಬರು ಹಲವಾರು ಜನ ಮುಂಚೂಣಿ. ಇವತ್ತು ಧರ್ಮಕ್ಕೆ ಒಂದು ಕಂಟಕ ಬಂದಾಗ ನಾವು ವಕೀಲರುಗಳೇ ಮುಂದಕ್ಕೆ ಹೋಗಬೇಕು. ಅದೋ ಒಂದು ಕಾರಣದಿಂದ ಇವಾಗ ಇದನ್ನ ಒಂದು ಪ್ರಾರಂಭ ಮಾಡಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ.